ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಮೊಟ್ಟ ಮೊದಲು ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಈ ದೀಪಾವಳಿ ತಮ್ಮ ಜೀವನದಲ್ಲಿ ಹೊಸ ಉಲ್ಲಾಸವನ್ನು ಉತ್ಸಾಹವನ್ನು ತರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ನಾವು ನಮ್ಮ ಸಂಚಿಕೆಗೆ ಆರಿಸಿಕೊಂಡದ್ದು ಬಹಳ ವಿಶೇಷವಾದಂಥ ಒಬ್ಬ ಹನುಮಂತ ದೇವರು. ಚರಿತ್ರೆ ಪುಟ್ಟದಾಗಿದೆ, ಆದರೆ ಹನುಮಂತ ದೇವರು ಇರುವ ಸ್ಥಳ ಬಹಳ ವಿಶೇಷವಾಗಿದೆ. ಇವರನ್ನ ಕರೆಯೋದು ಪಾತಾಳ ಆಂಜನೇಯ ಸ್ವಾಮಿ, ಪಾತಾಳ ಹನುಮಾನ್ ಮಂದಿರ್ ಅಂತ. ಎಲ್ಲಿದ ಇದು? ಹೈದರಾಬಾದ್ನಿಂದ ಸುಮಾರು 30 ಕಿಲೋಮೀಟರ್ ಅಂತರದೊಳಗೆ ದೊಂಡಗಲ್ ಅಂತ ಒಂದು ಕ್ಷೇತ್ರ. ಅಲ್ಲಿ ಈ ಒಂದು ದೇವರ ವಿಗ್ರಹ ಅದ. ಬಹಳ ಹಳೇದು ಅಂತ ಹೇಳ್ತಾರೆ. ಬಹಳ ಪುರಾತನವಾದಂಥ 500ಕ್ಕೂ ಹೆಚ್ಚು, 1000 ವರ್ಷಕ್ಕೂ ಹೆಚ್ಚು ಹಳೆಯದಾದಂಥ ಒಂದು ದೇವಸ್ಥಾನ ಅಂತ ಹೇಳ್ತಾರೆ. ವಿಶೇಷತೆ ಏನಂದ್ರೆ, ಪಂಚಮುಖಿ ಹನುಮಂತ ದೇವರು ಭೂಮಿಯಿಂದ ಸುಮಾರು 150 ಅಡಿ ಕೆಳಗಡೆ ಒಂದು ಮಂದಿರ ನಿರ್ಮಾಣ ಮಾಡಿ ಅಲ್ಲಿ ಅವರು ನೆಲೆನಿಂತಾರೆ. ಬಹಳ ವಿಶೇಷವಾಗಿ ಮಂದಿರವನ್ನು ನಿರ್ಮಿಸ್ಯಾರ. ಮಂದಿರದೊಳಗೆ ಬೇರೆ ಬೇರೆ ರಾಮಾಯಣದ ಎಲ್ಲ ಚಿತ್ರಗಳನ್ನು ಒಂಥರ ಕೆತ್ತನೆ ಮಾಡಿದಂಗದ. ಅಂದರೆ ಅವು ಕೆತ್ತನೆ ಮಾಡಿದ್ದಲ್ಲ, ಅವನ್ನ ನಿರ್ಮಾಣ ಮಾಡ್ಯಾರ. ಸುಂದರವಾದ ಬಣ್ಣದ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಂತಹ ಒಂದು ವಿಶೇಷ ಹನುಮಂತ ದೇವರು ಪಂಚಮುಖಿ ಹನುಮಂತ ದೇವರು. ಪಂಚಮುಖಿ ಹನುಮಂತ ದೇವರಂದರೆ ವಿಶೇಷ. ಇವರು ಉತ್ತರಾಭಿಮುಖವಾಗಿ ಇದ್ದಾರೆ. ಅದು ಒಂದು ವಿಶೇಷವಾದ. ಈ ಹನುಮಂತ ದೇವರು ಅಲ್ಲಿ ನೆಲೆ ನಿಂತು ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಅವರು ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಇನ್ನೂ ಒಂದು ಸಲ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಹೇಳಿ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗ ಬಲಿ.